ಇನ್ನೂ ಡಬಲ್ ಇದೆ 500 ಇದೆ. ಹೌದಾ? ಫಸ್ಟ್ ಟೈಮ್ ಕಡಿಮೆ ಆಗಿದೆ. ಎಸ್ಪೆಷಲಿ ಕಾರಕಲ್ಲು ಅವರು ಏನು ಕ್ರಾಪ್ ಮಾಡ್ಕೊಂಡಿದ್ದಾರೆ ಏನು ಬಿತ್ತನೆ ಮಾಡಿಲ್ಲ ಮಳೆ ಬಂದಿರುತ್ತೆ. ಟೋಟಲ್ 90 ಡೇಸ್ ಇದೆಷ್ಟು ಎಷ್ಟು ಡೇಸ್ ಬ್ಯಾಕ್ ಇದು 60 ಡೇಸ್ 50 ಡೇಸ್ ಒಳಗಡೆ ನಾವು ಕಟ್ ಮಾಡ್ಬಿಡುತ್ತೆ ಸರ್. ಇಲ್ಲ 60 ಡೇಸ್ ಅಲ್ಲ ಬಿತ್ತನೆ ಮಾಡಿದ್ರೆ 60 ಇದು 6 ತಿಂಗಳು ಬೆಳೆ 6 ನಾವು ಬರೋದು ಡಿಸೆಂಬರ್ಗೆ ಬರ್ತೀವಿ. ನವೆಂಬರ್ ಡಿಸೆಂಬರ್ಗೆ ಬರ್ತೀವಿ. ನಾವು ಹೋಗೋದು 60 ಡೇಸ್ ಆಗಿತ್ತು. ಇವೆಲ್ಲ ಕಡಿಮೆ ಇದೆ ಮೇಜರ್ ಬಿತ್ತನೆಗಳು ನೀವು ಸ್ವಲ್ಪ ರಿಪೋರ್ಟ್ ಚೆನ್ನಾಗಿ ಮಾಡಿ ಮೇಜರ್ ಎಲ್ಲಿ ಜಾಸ್ತಿ ತಾಲೂಕವರು ಸರ್ ಒಂದು ಸೆಕೆಂಡ್ ಮುಂದೆ ಬರ್ರಿ ಎಲ್ಲರೂ ನೀವು ಯಾರು ಬರ್ಬೇಡ್ರಿ ಸರ್, ನೀವು ಅಷ್ಟೇ ಬನ್ನಿ ಸರ್. ಯಾರೊಬ್ಬರೇ ಬರಲಿ ಬರ್ರಿ ದಯಮಾಡಿ ಯಾರು ಬರಬೇಡ್ರಿ ಸರ್. ಒಂದು ಸೆಕೆಂಡ್ ಅಲ್ಲೇ ಸರ್, ಅಲ್ಲೇ ಸರ್ ನಾನು ಹೇಳ್ತೀನಿ. ನೀವು ಎಲ್ಲರೂ ಹಿಂಗೆ ಸರ್, ನೀವು ಯಾರು ಹಿಂಗೆ ಬರಬೇಡ್ರಿ. ನೀವು ಯಾರು ಸುಮ್ಮನೆ ರೂಟ್ ಡೆವಲಪ್ಮೆಂಟ್ ಆಗಿದೆ. ಈಗ ಮಾಯಿಶ್ಚರ್ ಸ್ಟ್ರೆಸ್ ಗ್ರೋತ್ ಪೀರಿಯಡ್ ಅಲ್ಲಿ ಅದು ಮಾಯಿಶ್ಚರ್ ಡೆಫಿಷಿಯಂಟ್ ಮಾಯಿಶ್ಚರ್ ಇರೋ ಹಾಗಿಲ್ಲ. ಸರ್ ಒಂದು ಮದನ್ ಎರಡನೇ ಬಾರಿಗೆ ಸಚಿವರಾದ ಬಳಿಕ ನಾಗೇಂದ್ರ ಅವರು ಮತ್ತೆ ಬಳ್ಳಾರಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಅದನ್ನು ಕೂಡ ಪ್ರಮುಖವಾಗಿ ಬರ ಅರ್ಧನೆ ಕೂಡ ನಡೆಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇದೀಗ ನಾಗೇಂದ್ರ ಅವರು ಇದ್ದಾರೆ, ಒಂದು ಮಾತಾಡ್ತಾರೆ. ಈಗ ಕಂಗ್ರಾಚುಲೇಷನ್, ನಾವು ಎರಡನೇ ಬಾರಿಗೆ ಬರದ ಪರಿಸ್ಥಿತಿ ಹೇಗಿದೆ ತಾವು? ಈಗಾಗಲೇ ಕೂಡ ನಾನು ಮೊಟ್ಟ ಮೊದಲ ಜಿಲ್ಲೆಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮಗೇನು ಇವತ್ತಿನ ಒಂದು ಜವಾಬ್ದಾರಿ ನೀಡಿ ಮಂತ್ರಿ ಸ್ಥಾನವನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಬರ ಇರುವಂಥ ಸಂದರ್ಭದಲ್ಲಿ ಇವತ್ತು ಮೊನ್ನೆ ಸಂಪುಟ ವಿಸ್ತರಣೆ ಆಯಿತು. ವಿಸ್ತರಣೆಯಿಂದ ನಾನು ಕೂಡ ಒಂದು ಸ್ಥಾನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಫಸ್ಟ್ ಕ್ಯಾಬಿನೆಟ್ನಲ್ಲಿ ಮಾನ್ಯ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಫಸ್ಟು ನಮಗೆ ಟಾಸ್ಕ್ ಕೊಟ್ಟಿರೋದು ಎಲ್ಲ ನಮ್ಮ ರಾಜ್ಯದ ರೈತರಿಗೆ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಏನು ತೊಂದರೆ ಆಗಿದೆ, ಅತಿವೃಷ್ಟಿ ಎಲ್ಲೇ ಆಗಿದೆ, ಅನಾವೃಷ್ಟಿ ಎಲ್ಲೇ ಆಗಿದೆ ಅಂತೇಳಿ ಫಸ್ಟ್ ನೀವು ಅಧ್ಯಯನ ಮಾಡಬೇಕಂತೇಳಿ ಪ್ರಥಮದಂಥ ಒಂದು ಸಂಪುಟ ಸಭೆಯಲ್ಲಿದೆ ಇದು ತೀರ್ಮಾನ ತೆಗೆದುಕೊಂಡು ಯಾರು ಇಲ್ಲಿ ಇಳ್ಕೊಡ್ದು ಬೆಂಗಳೂರಲ್ಲಿ ಎಲ್ಲ ಪ್ರತಿಯೊಬ್ಬ ಮಂತ್ರಿಗಳು 30 ಮಂತ್ರಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಪ್ರತಿಯೊಬ್ಬ ಜಿಲ್ಲೆ ಉಸ್ತುವಾರಿಗಳು ಯಾರ್ಯಾರು ಜಿಲ್ಲೆಗಳು ಅವರು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಕೂಡ ಪ್ರವಾಸದಲ್ಲಿದ್ದಾರೆ. ಬಹುಶಃ ಅಲ್ಲಿ ಹೋಗ್ಬಿಟ್ಟು ನಾವು ಇದರಲ್ಲಿ ಎಷ್ಟು ನಮಗೆ ತೊಂದರೆ ಆಗಿದೆ, ಎಷ್ಟೆಷ್ಟು ಇಲ್ಲಿ ಈ ಫಸಲು ಲಾಸ್ ಆಗಿದೆ, ಎಷ್ಟು ಕಳ್ಕೊಂಡಿದ್ದಾರೆ ರೈತರು, ಅವ್ರಿಗೇನು ಪರಿಸ್ಥಿತಿ, ರೈತರು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ನಮ್ಮ ಆಡಳಿತ ಫಸ್ಟ್ ಕರ್ತವ್ಯ, ಅದು ಸರ್ಕಾರದ ಒಂದು ಜವಾಬ್ದಾರಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರನ್ನ ಕಳಿಸಿದ್ದಾರೆ. ಮುಖ್ಯವಾಗಿ ನಾನು ಕೂಡ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಬಂದು ವೀಕ್ಷಣೆ ಮಾಡಿದಾಗ ಇದು ನಾನು ಸ್ವತಃ ನಾನು ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಕ್ಷೇತ್ರ. ಇದರಲ್ಲಿ ಕೂಡ ಕೆಲವು ಭಾಗ ಇಲ್ಲಿ ಹೆಂಗಿದೆ ಅಂದರೆ ಮಲ್ಟಿ ಇದೆ, ಎರಡು ಕಡೆ ಒಂದು HLC LLC ನೀರಿಗೆ ಒಂದು ಕೃಷಿಯನ್ನು ಬೆಳ್ಕೊಳ್ಳುವಂಥದ್ದು. ಇನ್ನು ಈ ಮತ್ತೊಂದು ಭಾಗದಲ್ಲಿ ಕೂಡ ಎಲ್ಲ ಮಳೆ ಆಧಾರಿತ ಪ್ರದೇಶ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಹಲಕುಂದಿ, ಬೆಳಗಲ್ಲು, ಜಾನೆಕುಂಟ ಈ ಭಾಗದಲ್ಲಿ ಗುಡ್ಡಗಾಡು ಅಂದರೆ ಗುಡ್ಡದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಕೂಡ ಈ ರೀತಿಯಂಥ ವಾತಾವರಣ ಇರುತ್ತೆ. ಪ್ರತಿ ಬಾರಿ ನಮಗೆ ಎಲ್ಲ ಒಂದು ಕಡೆ ಮಳೆರಾಯ ಚೆನ್ನಾಗಿ ಬರ್ತಾಯಿದ್ರು. ಆ ರೈತರು ಏನೋ ಕಷ್ಟ ಬಿಟ್ಟು ಒಂದೊಂದು ಎಕರೆಗೆ 10,000 20,000 ಖರ್ಚು ಮಾಡ್ಕೊತಾ ಇದ್ರು. ಅದೇ ರೀತಿ ಈ ಸರ್ತಿ ಕೂಡ ಹಾಗೆ ಮಾಡಿದ್ದಾರೆ. ಈ ಸರ್ತಿ ನೋಡ್ತಾ ಇದ್ರೆ ಬಹುಶಃ ಇವತ್ತು ತೊಗರಿ ಬೆಳೆ ಈ ಭಾಗದಲ್ಲಿ ತೊಗರಿಯನ್ನು ಕೂಡ ಜಾಸ್ತಿ ಬೆಳೀತಾರೆ. ತೊಗರಿ, ಹತ್ತಿ ಮತ್ತು ಸೂರ್ಯಕಾಂತಿ ಮತ್ತು ಜೋಳ ಇವನ್ನೆಲ್ಲ ಕೂಡ ಈ ಪ್ರಮಾಣದ ನಮ್ಮ ಬಡ ರೈತರು ಅಂದರೆ 2 ಎಕರೆ 3 ಎಕರೆ 5 ಎಕರೆ ಇದ್ದವರೆಲ್ಲ ಕೂಡ ಸಣ್ಣ ರೈತರು ಇದನ್ನೆಲ್ಲ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಇವತ್ತು ಇಷ್ಟನ್ನ ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಯಾವ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣವಾಗಿದೆ ಅಂತೇಳಿ ಈಗಾಗಲೇ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಕೂಡ ಒಂದು ಸರ್ವೆ ಮಾಡ್ತಾ ಇದ್ದಾರೆ.
ಅದರ ಜೊತೆಗೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು, ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಒಗಳು ಮತ್ತು ನಮ್ಮ ಎಂಟೈರ್ ನಮ್ಮ ಬಳ್ಳಾರಿಯ ಎಲ್ಲ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲ ಕೂಡ ಈ ಡ್ರಾಟ್ನ ವಿಸಿಟ್ ಮೇಲೆ ಬಿದ್ದಿದ್ದಾರೆ. ನಾವೆಲ್ಲ ಕೂಡ ಅದರ ಮೇಲೆ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಷ್ಟು ಲಾಸ್ ಆಗಿದೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಮಾಹಿತಿ ಕೊಡುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಸರಿ, ಬಳ್ಳಾರಿ ಜಿಲ್ಲೆ ಅಂದಾಜು 7 ಲಕ್ಷ ಎಕರೆದಲ್ಲಿ 4 ಲಕ್ಷ ಎಕರೆ ನೀರಾವರಿ ಅಂದರೆ ತುಂಗಭದ್ರಾ ಜಲಾಶಯದ ನೀರನ್ನು ನಂಬಿಕೊಂಡು ರೈತರು ಬಿತ್ತನೆ ಮಾಡ್ತಾರೆ. ಇನ್ನು 2.5 ಲಕ್ಷ ಎಕರೆದಲ್ಲಿ ಮಳೆ ಆಶ್ರಿತ ಜಮೀನು ಇರುತ್ತೆ. ಅದರಲ್ಲಿ ಮಳೆ ಆಶ್ರಿತ ಈಗಾಗಲೇ ಶೇಕಡ 38% ಬಿತ್ತನೆ ಮಾಡಿ ಆಗಲಿ ಲಾಸಲ್ಲಿದ್ದಾರೆ ರೈತರು. ಇದೀಗ ಏನು ತುಂಗಭದ್ರಾ ಜಲಾಶಯ ನೀರನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ನೀರು ಬಿಡಬೇಕು ಅನ್ನೋದು ಆಗ್ರಹ ಇರುವಂಥದ್ದು. ಅದರ ಬಗ್ಗೆ ತಾವೇನು? ಈಗಾಗಲೇ ಕೂಡ ಈಗ ಇವತ್ತಿನ ಪ್ರಕಾರ 65ರಿಂದ 70 TMC ಇವತ್ತು ನಾವು ರೀಚ್ ಆಗ್ಬೋದು. ಮೊನ್ನೆ ಒಂದು 2 ದಿನ ಮಾತ್ರ 1 ಲಕ್ಷ ಕ್ಯೂಸೆಕ್ಸ್ ನಮ್ಗೆ ಇನ್ಫ್ಲೋ ಇತ್ತು, ಅಂದರೆ ಒಳ ಹರಿವಿತ್ತು. ಆದರೆ ಏಕಾಏಕಿ ಆ ಒಳ ಹರಿವು ನಮಗೆ 30,000 ಬಿದ್ದುಬಿಟ್ಟಿದೆ ಈಗ. ಯಾಕಂದರೆ ಇನ್ಫ್ಲೋ ಕಡಿಮೆ ಆಗ್ತಿದೆ, ಒಳ ಹರಿವು ಕಡಿಮೆ ಆಗ್ತಿದೆ. ಹಂಗಾಗಿ ನಮಗೆ ಆತಂಕ ಇದೆ. ಈಗ ನಾವು 65 ಇದ್ದದ್ದು ಇವತ್ತಿನ ಪ್ರಕಾರ ನೋಡಿದ್ರೆ ನಮಗೆ ಸುಮಾರು ಒಂದು 5 TMC ಇವತ್ತು ಬರ್ಬೋದು, ಇವತ್ತು ರಾತ್ರಿ ಒಳಗಡೆ ಬರ್ಬೋದು ಅಂತೇಳಿದೆ. 70 TMC ರೀಚ್ ಆಗ್ಬೋದು. ನಾವು ಯಾವತ್ತೂ ಕೂಡ 80 TMC ಇದ್ದಾಗ ಮಾತ್ರನೇ ನಾವು ಸಲಹಾ ಸಮಿತಿಯ ಆದೇಶದ ಮೇರೆಗೆ ಸಲಹಾ ಸಮಿತಿ ರಚನೆ ಮಾಡಿಕೊಂಡು ಆ ಸಲಹಾ ಸಮಿತಿಯಲ್ಲಿ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕುಡಿಯೋ ನೀರಿಗೆ ಎಷ್ಟು ಇಡಬೇಕು, ನಮ್ಮ ರೈತರ ಬೆಳೆಗೆ ಎಷ್ಟು ಕೊಡಬೇಕು, HLCಗೆ ಎಷ್ಟು ಕೊಡಬೇಕು, LLCಗೆ, ಇವೆಲ್ಲ ಒಂದು ಮಾನದಂಡಗಳಿದ್ದಾವೆ. 80 TMC ಇದ್ದಾಗ ಮಾತ್ರನೇ ನಾವು ಅದನ್ನು ಪ್ರಯತ್ನ ಮಾಡ್ಕೊತೀವಿ. ಈಗ ಬಹುಶಃ ನನಗೆ ತಿಳಿದಂಥದ್ದು ಮುಂದಿನ ದಿನಗಳಲ್ಲಿ 10 ದಿನಗಳ ಒಳಗಡೆ ಆ ಮೇಲ್ಭಾಗದಲ್ಲಿ ಇವತ್ತೇನು ನಮಗೆ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಅಲ್ಲ, ನಮಗೆ ಏನು ಇನ್ಫ್ಲೋ ಆಗುವಂಥದ್ದು ಮಲೆನಾಡು ಪ್ರದೇಶದಲ್ಲಿ ಒಂದು ಭಾರಿ ಮಳೆ ಆಗುವಂಥ ಸೂಚನೆ ಕೊಡ್ತಾ ಇದ್ದಾರೆ ಇವತ್ತು. ಬಹುಶಃ ಅದೊಂದು ಆಗಿಬಿಟ್ರೆ ದೇವರ ಕರುಣೆ ಕೃಪೆ ತೋರಿಸ್ಬಿಟ್ರೆ ಬಹುಶಃ ಇನ್ನೊಂದು 10 ದಿನಗಳಿಗೆ ಡ್ಯಾಮೇ ತುಂಬಿಬಿಡುತ್ತೆ. ಅಂಥ ಒಂದು ಮಳೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಇಲ್ಲಂದಾಗ ನಮಗೊಂದು ಚಾಲೆಂಜ್ ಬರುತ್ತೆ. ಇವತ್ತು ನಮ್ಮ ಸರ್ಕಾರಕ್ಕಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು, ಆಡಳಿತಕ್ಕಾಗಿರ್ಬೋದು. ಯಾಕಂದರೆ ನಾವು ಇಲ್ಲೆಲ್ಲ ಕುಡಿಯೋ ನೀರಿಗೆ ಮತ್ತು ಕೃಷಿ ಭೂಮಿಗಳಿಗೆ ತುಂಗಭದ್ರನೇ ನಮ್ಮ ಜೀವ ನದಿ ಆಗಿದೆ, ಜೀವಜಲ ಆಗಿದೆ. ಅದರಿಂದ ಯಾವ ರೀತಿ ಅದನ್ನೆಲ್ಲ ಮಾಡ್ಕೋಬೇಕು ಅನ್ನುವಂಥದ್ದು ವಿಚಾರವನ್ನು ನಾವು ಕೂಲಂಕುಷವಾಗಿ ಸಲಹಾ ಸಮಿತಿಯಲ್ಲಿ ನಾವು ಮಾಡಿಕೊಂಡು ಅದನ್ನು ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವತ್ತಿಂದ ಕೊಡಬೇಕಂತೇಳಿ ಸಲಹಾ ಸಮಿತಿ ರಚನೆ ಆದಮೇಲೆ ಕೊಡ್ತೀವಿ ನಾವು. ಸರ್, ಈಗ ತಾವು ಭೇಟಿ ಮಾಡಿದ ಹಾಗೆ ಹೊಲಗಳಿಗೆ, ಕೃಷಿ ಜಮೀನುಗಳಿಗೆ ಭೇಟಿ ನೀಡಿದ್ದಾರೆ. ಬಹುತೇಕ ಕೃಷಿ ಬೆಳೆಗಳು ಸಂಪೂರ್ಣವಾಗಿ ಲಾಸ್ ಆಗುವಂಥ ಹಂತದಲ್ಲಿದ್ದಾವೆ. ಹೀಗಾಗಿ ಇಲ್ಲಿ ಬಳ್ಳಾರಿ ಜಿಲ್ಲೆ ರೈತರ ಒಂದೇ ಒಂದು ಆಗ್ರಹ ಏನಂತಂದರೆ ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಅವರಿಗೆ ಸೂಕ್ತ ಪರಿಹಾರ ಕೊಡುವಂತೇಳಿ ಸರ್ಕಾರ ಮತ್ತು ಪ್ರಯತ್ನ ಆಗಬೇಕು ಅಂತೇಳಿ ತಾವು ರೈತರು ಕೂಡ ಆಗ್ರಹ ಮಾಡ್ತಾರೆ. ಈಗಾಗಲೇ ಕೂಡ ರೈತರು ಆಗ್ರಹ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಕೆಲವು ಮಾನದಂಡಗಳಿದ್ದಾವೆ. ಇವತ್ತು ಬರ ಘೋಷಣೆ ಮಾಡಬೇಕಂದ್ರೆ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪ್ರಮಾಣದ ಮಳೆ ಆಗಿರಬೇಕು, ಎಷ್ಟು ಪ್ರಮಾಣದ ಮಳೆ ಆಗಿದ್ರೆ ಮಾತ್ರನೇ ಅದನ್ನು ಬರ ಅನ್ನುವಂಥದ್ದು ಘೋಷಣೆ ಮಾಡ್ತೀವಿ. ಆ ಮಾನದಂಡಗಳಲ್ಲಿ ನಮ್ಗೆ ಸೂಕ್ತವಾಗಿ ಬಳ್ಳಾರಿ ಎಂಟೈರ್ ಜಿಲ್ಲೆ ನಮಗೆ ಬಂದರೆ ಅದನ್ನು ಖಂಡಿತವಾಗಿ ಕೂಡ ಬರ ಜಿಲ್ಲೆ ಅಂತೇಳಿ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು. ಆ ಕಾರಣಕ್ಕಾಗಿ ನನಗೆ ತಿಳಿದಂಥದ್ದನ್ನು ಇನ್ನು ಒಂದು 10 days ನಾವು ನೋಡಿಕೊಂಡು ಅದಾದಮೇಲೆ ನಮ್ಮ ಸರ್ಕಾರ ತೀರ್ಮಾನ ತೆಗೆದುಕೊಳ್ತೀವಿ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು, ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹೊಂದ್ಕೊಂಡು, ನಮ್ಮ ಜಾಯಿಂಟ್ ಡೈರೆಕ್ಟರ್ಗಳು, ಕೃಷಿ ಇಲಾಖೆಯವರು ಹೊಂದ್ಕೊಂಡು ಇವತ್ತೆಲ್ಲ ಕೂಡ ನೋಡ್ತಾ ಇದ್ದಾರೆ ಕೃಷಿ ಭೂಮಿಗಳಲ್ಲಿ ಎಷ್ಟೆಷ್ಟಾಗಿದೆ. ನಮ್ಮಲ್ಲಿ ಇವತ್ತು ಅನಾವೃಷ್ಟಿ ಆಗ್ತಾ ಇದೆ, ಕೆಲವು ಕಡೆ ಮಂಗಳೂರಲ್ಲಿ ಭಾಗದಲ್ಲಿ ಅತಿವೃಷ್ಟಿಗಳಾಗ್ತದೆ. ಈ ರೀತಿಯಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ಆ ಮಾನದಂಡ ಪ್ರಕಾರ ಅದರಲ್ಲಿ ನಾವು ಫಿಟ್ ಆದರೆ ನಾವು ಇದನ್ನು ಘೋಷಣೆ ಮಾಡ್ತೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು 4 ಶಾಸಕರು ಸಚಿವ ಸ್ಥಾನದ ವಹಿಸಲಿದ್ರು. ನಿರಂತರವಾಗಿ ಡೆಲ್ಲಿ ಕೂಡ ಹೋಗಿದ್ರು. ತಾವು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದ? ಖಂಡಿತವಾಗಿ ಇದೆಲ್ಲ ಒಂದು ಪ್ರಕ್ರಿಯೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳು, ಇವತ್ತೇನು ಸಾಮಾಜಿಕ ನ್ಯಾಯ ಅಂದರೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದನ್ನು ಎತ್ತಿ ಹಿಡಿಯುವಂಥದ್ದು ಕೆಲಸ, ಅದು ಒಂದು ಏಕೈಕ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದಾರೆ, ಎಲ್ಲರೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಂದರೆ ಆಡಳಿತ ಕೊಟ್ಟರೆ ನಡೆಸುವಂಥದ್ದು ಕಾರ್ಯಗಳಲ್ಲಿ ಒಳಗಿಸುವಂಥದ್ದನ್ನ ನಮ್ಮ ಶಾಸಕರಲ್ಲಿ ಎಲ್ಲ ಶಾಸಕರಿದ್ದಾರೆ ಇವತ್ತು. ಹಂಗಾಗಿ ಎಲ್ಲರ ಶಾಸಕರನ್ನು ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ನಮಗೆ ಇವತ್ತು ಲಿಮಿಟೇಷನ್ ಎಷ್ಟಿದೆ, 34 ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾವು ಮಾಡೋದು 34 ಸಂಪುಟ ದರ್ಜೆ ಸಚಿವರನ್ನು. ಹಂಗಾಗಿನೇ ಇವತ್ತು 33ರಲ್ಲಿನೇ ನಾವು ಕೊಡಬೇಕಾಗುತ್ತೆ. ನಾವು 140 ಜನ ಇದ್ದೀವಿ, ಆಸ್ಪಿರೆಂಟ್ಗಳು ತುಂಬ ಜಾಸ್ತಿ ಇರ್ತಾರೆ. ಆದರೆ ಇವತ್ತು ಎಲೆಕ್ಷನ್ಗಳು, ಆಮೇಲೆ ಸಾಮಾಜಿಕ ನ್ಯಾಯ ಮತ್ತು ಇನ್ನು ಬೇರೆ ಬೇರೆ ಕಾರಣಾಂತರಗಳನ್ನು ತೆಗೆದುಕೊಂಡು ಇವತ್ತು ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ಒಬ್ಬೊಬ್ಬರಿಗೂ ಒಂದೊಂದು ಜಿಲ್ಲೆಯಿಂದ ಮಂತ್ರಿ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 2 ಮಾಡಿದ್ದಾರೆ. ಅಲ್ಲಿನ ಮಾನದಂಡಗಳು ಯಾವ ರೀತಿ ಅವ್ರು ನೋಡ್ಕೊತಿದ್ದಾರೆ. ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರು ಕೂಡ ಇವತ್ತು ಆಸ್ಪಿರೆಂಟ್ಗಳಿದ್ದರು. ಯಾರು ಕೂಡ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಇದನ್ನು ಗೊತ್ತಿಲ್ಲ. ನಮ್ಮ ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಡಿವೈಡೆಡ್ ಬಳ್ಳಾರಿ ಜಿಲ್ಲೆಯಲ್ಲಿ, ಅನ್ಡಿವೈಡೆಡಲ್ಲೇ ಹೇಳ್ತೀನಿ ನಾನು, 2 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಬಳ್ಳಾರಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಪ್ರತಿಯೊಬ್ಬ ಶಾಸಕರು ಅವತ್ತು ಅವರವ್ರ ಪ್ರಯತ್ನ ಅದು
ಪ್ರಯತ್ನ, ಪ್ರಾರ್ಥನೆ ಇವನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಅವರ ಪ್ರಾರ್ಥನೆ, ಕೆಲವರಿಗೆ ಪ್ರಾರ್ಥನೆ ಫಲಿಸಿದೆ, ಕೆಲವರಿಗೆ ಪ್ರಯತ್ನ ಫಲಿಸಿದೆ. ಆ ಕಾರಣಕ್ಕಾಗಿ ಎಲ್ಲರನ್ನೂ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಶಾಸಕರು ಎಲ್ಲ ಯಾರೇ ಇದ್ರು ಕೂಡ, ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ಇವತ್ತು ಮಂತ್ರಿ, ನನಗೆ 2ನೇ ಬಾರಿ ಮಂತ್ರಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಶಾಸಕರೆಲ್ಲ ಕೂಡ ಎಲ್ಲರೂ ಸಂತೋಷವಾಗಿದೆ, ಎಲ್ಲರೂ ಹ್ಯಾಪಿ ಆಗಿದ್ದೀವಿ, ಏನು ತೊಂದರೆ ಇಲ್ಲ. ನಮ್ಗೆ ಏನಂದ್ರೆ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು. ನಮ್ಮ ಮೂಲ ಕನಸು, ನಮ್ಮ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಶಾಸಕರ ಒಂದು ಕನಸು, ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಅವರವ್ರ ತಾಲೂಕುಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು, ಮುಂದಿನ ದಿನಗಳು ಮತ್ತೊಮ್ಮೆ ಗೆಲ್ಲು ಬರಬೇಕು, ಮತ್ತೊಂದು 2028ರಲ್ಲಿ ಮತ್ತೆ ಸರ್ಕಾರ ತರಬೇಕು ಅನ್ನುವಂಥ ಒಂದು ಏನು ಚಪಲ ಇದೆ ಅಲ್ಲ, ಅದರಲ್ಲಿ ನಮ್ಮ ಶಾಸಕರೆಲ್ಲ ಕೂಡ, ನಮ್ಮ ಜಿಲ್ಲೆಯ ಶಾಸಕರು ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಶಾಸಕರು ಮುಂಚೂಣಿಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಸರ್, ಅಲ್ಲಿ ಪ್ರತಿ ಬಾರಿನೂ ಕೂಡ ಹೇಳ್ತಾ ಇದ್ರೆ ಬಳ್ಳಾರಿ ಜಿಲ್ಲೆಯ ಶಾಸಕರು ನಾವೆಲ್ಲ ಅಣ್ಣ ತಮ್ಮ ಥರ ಇದ್ದೀವಿ, ಒಗ್ಗಟ್ಟಾಗಿ ನಾವು ಜಿಲ್ಲೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದಕ್ಕೂ ಪ್ರತಿ ಬಾರಿ ಹೇಳ್ತಾ ಬಂದಿದ್ವಿ. ಇದೀಗ ಎಲ್ಲೋ ಒಂದು ಕಡೆ ಒಡೆದ ಮನೆ ಆಗಿದೆ ಕಾಂಗ್ರೆಸ್ ಅನ್ನೋದು ಚರ್ಚೆ ಇಲ್ಲ. ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲಿ, ಆಮೇಲೆ ಈ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆಲವು ಯುವಕರು ಅವ್ರಿಗೊಂದು ಹುಚ್ಚು, ಅಂದರೆ ನಮ್ಮ ಲೀಡ್ರು, ನನ್ನ ಫಾಲೋವರ್ ನಾನು ಆಗ್ಬೇಕಂತೇಳಿ, ಇನ್ನೊಬ್ಬ ಫಾಲೋವರ್, ಇದೊಂದು ಸಹಜ. ಇದು ಈ ಸ್ಥಿತಿಯಲ್ಲಿರುವಂಥದ್ದು ಸಹಜ. ಅದರಲ್ಲಿ ಯಾರು ಕೂಡ ಆ ರೀತಿಯಾದಂಥ ಕಾಂಪಿಟೇಷನ್ಗಳಿಲ್ಲ. ಕಾಂಪಿಟೇಷನ್ ಇದೆ ನಮ್ಮಲ್ಲಿ, ಕಾಂಪಿಟೇಷನ್ ಭಾಳ ಆರೋಗ್ಯಕರವಾದಂಥ ಒಂದು ಕಾಂಪಿಟೇಷನ್ ನಮ್ಮಲ್ಲಿ, ಹೆಲ್ದಿ ಕಾಂಪಿಟೇಷನ್ ನಮ್ಮಲ್ಲಿ. ಯಾವುದು ಕೂಡ ಭಾಳ ವೈರಲ್ ಆಗಿ ಹೋಗುವಂಥದ್ದನ್ನು ಯಾರಿಲ್ಲ. ನಾನು ಟ್ರೈ ಮಾಡ್ತೀನಿ. ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಡೆಲ್ಲಿಗೆ, ಒಟ್ಟಾಗಿ ಹೋಗಿ ಬಂದಿದ್ವಿ, ಒಟ್ಟಾಗಿ ಹೋಗಿ ನಾವು ಕೊಟ್ಟು ಬಂದಿದ್ವಿ. ಯಾರಾದರೂ ಕೊಟ್ಟರು ಬಿಡ್ತೀನಿ. ಎಲ್ಲ ಸಂದರ್ಭದಲ್ಲಿ ಕೆಲವರು ಎಲ್ಲರೂ ಕೊಡೋಕ್ಕಾಗಲ್ಲ ಅಂತೇಳಿ ಒಬ್ರು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ. ಯಾವುದೇ ನಾನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ಲೋಕಸಭೆಯ ಸದಸ್ಯರು ತುಕಾರಾಮ್ ಅವರು ಮತ್ತು ನಮ್ಮ ರಾಜ್ಯಸಭೆ ಸದಸ್ಯರಂತ ಎಲ್ಲರೂ ಕೂಡ ಒಟ್ಟಾಗಿ ನೀವು ನೋಡ್ತೀರಿ. ಮುಂದಿನ ದಿನಗಳಲ್ಲಿ ನಾವೆಷ್ಟು ಒಗ್ಗಟ್ಟಲ್ಲಿ ಇರ್ತೀವಿ ಅಂತ ತಾವೇ ನೋಡ್ತೀರಿ. ಸರ್, ಈಗ ಮಿನಿಸ್ಟರ್ ಆಗಿ ಬಂದಿರಿ, ತಮ್ಮ ಮುಂದಿನ ಆಲೋಚನೆ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ತಮ್ಮ ಆಲೋಚನೆಗಳಿದ್ದಾವೆ, ಕನಸುಗಳಿದ್ದಾವೆ? ತುಂಬ ಇದ್ದಾವೆ. ನನಗೆ ಕಳೆದ 2 ವರ್ಷ ಈಗಾಗಲೇ ಕೂಡ ಕಾಲ ನನಗೆ ಕೈ ಕೊಟ್ಟುಬಿಡ್ತು. ಆದರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಕನಸನ್ನು ನಾವೇ ವಿಶೇಷವಾದಂಥ ಕನಸುಗಳನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡಿ, ನಾವಿವತ್ತು ಎಷ್ಟೋ ಹಳೆಯ ಕಾಲದಲ್ಲಿ ಭಾಸ್ಕರ್ ನಾಯ್ಡು ಅವರು ಅಂತ MLA ಒಬ್ಬ ಡ್ರೈನೇಜ್ ಹಾಕಿದ್ರು, ಅದನ್ನು ನಾವು ಇವತ್ತು ನೆನೆಸ್ತೀವಿ. ಅಂಥ ಕೆಲಸ ಮಾಡಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು. ನಮ್ಮ ತಾಲೂಕಿಗೆ ಅಂತೇಳಿ ಎಂಟೈರ್ ಬಳ್ಳಾರಿ ಜಿಲ್ಲೆಗೆ ನಾವು ವಿಮಾನ ನಿಲ್ದಾಣ ತರಬೇಕು ಅಂದ್ಕೊಂಡಿದ್ದೀವಿ. ಕೆಲವು ರೋಡ್ಸ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ಜೀನ್ಸ್ ಪಾರ್ಕ್ ನಾವು ತರಬೇಕು. ಇದೇ ಭಾಗದಲ್ಲಿ ನಾವು ಜೀನ್ಸ್ ಪಾರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ರಾಹುಲ್ ಗಾಂಧಿ ಅವರ ಒಂದು ಕನಸು ಜೀನ್ಸ್ ಪಾರ್ಕ್, ಅಪಿಯರಲ್ ಪಾರ್ಕ್ 5,000 ಕೋಟಿಯಲ್ಲಿ ನಾವು ಬಜೆಟಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಆರೋಗ್ಯಕ್ಕೆ ಕೊಡುವಂಥದ್ದು ಈಗಾಗಲೇ ಕೂಡ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆ ಕೈಗಾರಿಕಾ ಪ್ರದೇಶವನ್ನು ಹೊಂದಿರುವಂಥ, ಭಾಳ ಫಲವತ್ತಾಗಿ ಹೊಂದಿರುವಂಥ ಪ್ರದೇಶ. ಇದರಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ, ಏನು ಮಾಡಿದ್ರೆ ನಮ್ಮಿಂದ ಇಲ್ಲಿನ ಜನಕ್ಕೆ ಅನುಕೂಲ ಆಗುತ್ತೋ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರ ಶಾಸಕರ ಅಭಿಪ್ರಾಯ ಇದೆ. ಬಿಜೆಪಿ ಅವರು ಇವತ್ತು ವಿರೋಧ ಪಕ್ಷದಲ್ಲಿದ್ದಾರೆ, ಟೀಕೆ ಮಾಡೋದೇ ಸಹಜ ಅಲ್ಲ. ಅದರಲ್ಲಿ ಹಿಂದೆ 2ನೇ ಮಾತಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದರೆ ಅವರಿಂದ ಡಬಲ್ ಮಾಡ್ತಾ ಇದ್ವಿ ನಾವು. ಆದರೆ ನಾವೆಲ್ಲ ಹೆಲ್ದಿ ಆಗಿದೆ, ಯಾವುದು ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ನಾವು ಮಾಡ್ತಾ ಇದ್ವಿ. ಆದರೆ ಇವತ್ತಿನ ವಿರೋಧ ಪಕ್ಷಗಳು ಹೆಂಗಾಗಿದೆ ಅಂದರೆ, ನಾನು ಮುಂದೆ ಬಂದು ಟಿವಿಯಲ್ಲಿ ಒಂದು ಯಾವುದೋ ಕೊಡಬೇಕಪ್ಪ, ನಾನು ಕೊಡಬೇಕು, ನೀನು ಕೊಡಬೇಕು ಅಂತೇಳಿ ಅಧ್ಯಕ್ಷರು ಒಂದು ಕೊಟ್ಟರೆ ಇನ್ನೊಬ್ಬ ವಿರೋಧ ಪಕ್ಷ ನಾಯಕರು ಇನ್ನೊಂದು ಕೊಡ್ತಾರೆ, ಇನ್ನೊಬ್ಬರು ಕೊಟ್ಟರೆ ಇನ್ನೊಬ್ಬ MLA ಅವರು ಇನ್ನೊಂದು ಕೊಡ್ತಾರೆ, ಇನ್ನೊಬ್ಬ ಫಸ್ಟ್ ಟೈಮರ್ MLA ಇನ್ನೊಂದು ಟೈಪ್ ಕೊಡ್ತಾರೆ. ನಾನು ನಮ್ಮ ಹೈಕಮಾಂಡಿಗೆ ನಾನು ತೋರಿಸ್ಬೇಕಪ್ಪ, ನಾನು ಕಾಂಗ್ರೆಸ್ನ ಬೆಳೆಸ್ತಾ ಇದ್ದೀನಿ, ಅವ್ರ ಶಾಸಕರಿಗೆ ಮಸಿ ಬೆಳೀತಾ ಇದ್ದೀನಿ. ಎಷ್ಟು ಮಸಿ ಬೆಳೆದು ಬಂದರೆ ಅಷ್ಟು ಅವ್ರಿಗೆ ರ್ಯಾಂಕಿಂಗ್ ಇಲ್ಲಿ BJPಯಲ್ಲಿ. ನಮ್ಮ ಕಾಂಗ್ರೆಸ್ ಶಾಸಕರ ಮೇಲೆ ಎಷ್ಟು ಗೂಬೆ ಕೂರಿಸಿದ್ರೆ, ಸುಳ್ಳು ನಿಜ ಅಲ್ಲ, ಸುಳ್ಳನ್ನು ಗೂಬೆ ಕೂರಿಸಿದ್ರೆ ಅವ್ರಿಗೊಂದು ಅಲ್ಲಿ ರಿವಾರ್ಡ್. ಆ ಕಲ್ಚರ್ನ ಇಟ್ಕೊಂಡು ಇವತ್ತು ಆ ಪರಿಸ್ಥಿತಿಯನ್ನು, ಆ ಸಂಸ್ಕೃತಿಯನ್ನು ಇಟ್ಕೊಂಡು ಇವತ್ತು BJP ಪಕ್ಷದವರು ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ರೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಮೇಲೆ ಮಾಡ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾರೆ, ನಮ್ಮ ಹೈಕಮಾಂಡ್ ಮೇಲೆ ಮಾಡ್ತಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ನಾವು ಇದನ್ನೆಲ್ಲ ಚೇರ್ ಮಾಡೋದು. ನಾವು ಯಾರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ ದೃಷ್ಟಿ ಏನಿದೆ ಅಭಿವೃದ್ಧಿ ಕ್ಷೇತ್ರದ, ನಮ್ಮ ರಾಜ್ಯದ ಜನತೆಗೆ ಕೊಟ್ಟ ಭರವಸೆಗಳನ್ನು ಯಾವ ರೀತಿ ಕೊಟ್ಟಿದ್ದೀವೋ, ಕೊಟ್ಟ ಭರವಸೆಗಳನ್ನು ಏನು ಕೊಟ್ಟಿದ್ದೀವೋ, 5 ಗ್ಯಾರಂಟಿಗಳನ್ನು ಕಟ್ಟ ಕಡೆಯ ವ್ಯಕ್ತಿ ಕೂಡ ಸೇರಬೇಕನ್ನುವಂಥದ್ದು ವಿಚಾರವನ್ನು ನಮ್ಮ ಸಂಕಲ್ಪ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಗ್ಯಾರಂಟಿಗಳ ಬಗ್ಗೆ ಕೂಡ ನಮ್ಮಲ್ಲಿ ಜನಗಳಲ್ಲಿ ಬಹಳಷ್ಟು ಪ್ರೀತಿಯಿಂದ ನಾವು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು
ಆ ಕಾರಣಕ್ಕಾಗಿನೇ ನಾವು ಇವತ್ತು ಸರ್ಕಾರ ಸರ್ ಕೊನೆ ಪ್ರಶ್ನೆ ಸರ್ ಅಣ್ಣ 22 ಚುನಾವಣೆ ಏ ಅಣ್ಣ 22 ಚುನಾವಣೆ ನಾಳೆ ನಡೆದ್ರೆ ಕೇಳೋಣ ಬಾರೋಣ ಮಳೆ ಬರುತ್ತೆ 165 ಸೀಟ್ ನಾವು ತರ್ತೀವಿ. ಇದಿಷ್ಟು ಮಿನಿಸ್ಟರ್ ನಾಗೇಂದ್ರ ಮಾತಾಡಿದ್ದಾರೆ. 2020 ಚುನಾವಣೆಯನ್ನು ಕೂಡ ನಾವು ಪ್ರೆಸ್ ಕಾನ್ಫರೆನ್ಸ್ ಇದೆ ಅಲ್ಲ? ಅಲ್ಲ ಅಲ್ಲಿ ಪ್ರೆಸ್ ಮೀಟ್ ಇದೆ ಇದು